ಬಾಲಿವುಡ್ ಸ್ಟಾರ್ ರಾಜವಂಶಸ್ಥ ನಟ ಸೈಫ್ ಅಲಿ ಖಾನ್ಗೆ ಚಾಕುವಿನಿಂದ ಇರಿಯಲಾಗಿರುವಂತಹ ಘಟನೆ ನಡೆದಿದೆ. ಅವರ ನಿವಾಸದಲ್ಲೇ ಈ ಒಂದು ದುರ್ಘಟನೆ ನಡೆದಿರುವಂಥದ್ದು. ಮುಂಬೈನ ಮನೆಗೆ ನುಗ್ಗಿದ್ರು ಕಳ್ಳರಿಂದ ಚಾಕುವಿನಿಂದ ಇರಿಯಲಾಗಿದೆ. ಮುಂಬೈನ ಬಾಂದ್ರಾ ವೆಸ್ಟ್ ನಲ್ಲಿರುವಂತ ನಿವಾಸ. ಸಾಕಷ್ಟು ಭದ್ರತೆ ಇರುತ್ತೆ ಸ್ಟಾರ್ ನಟರು ಅಂತ. ಅದರಲ್ಲೂ ಬರೀ ಸ್ಟಾರ್ ನಟ ಮಾತ್ರ ಅಲ್ಲ ಸೈಫ್ ಅಲಿ ಖಾನ್, ರಾಜವಂಶಸ್ಥ ನವಾಬರ ವಂಶಸ್ಥ ಸೈಫ್ ಅಲಿ ಖಾನ್ ಅವರ ನಿವಾಸಕ್ಕೆ ಹೋಗಿ ದುಷ್ಕರ್ಮಿಗಳು ಚಾಕುನಿಂದ ಇರಿದಿದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಹೇಗಾಗಿದೆ ಅಲ್ಲಿ ಅಂತ. 2-3 ಜನ ಕಳ್ಳರಿಂದ ನಟನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ, ಚಾಕುವಿನಿಂದ ಇರಿಯಲಾಗಿದೆ. ಇದು ಮಧ್ಯರಾತ್ರಿ ಹತ್ತತ್ರ 2:30 ಸುಮಾರಿಗೆ ನಟನ ಮೇಲೆ ಹಲ್ಲೆಯನ್ನ ಮಾಡಿ ಚಾಕುವಿನಿಂದ ಇರಿಯಲಾಗಿದೆ. ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ಸೈಫ್ ಅಲಿ ಖಾನ್ ಅವರನ್ನ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. 6 ಕಡೆ ಚಾಕುವಿನಿಂದ ದಾಳಿಯನ್ನ ಮಾಡಲಾಗಿದೆ. ಚಾಕು ಇರಿದು ದಾಳಿಕೋರರು ಪರಾರಿಯಾಗಿದ್ದಾರೆ. ಮುಂಬೈ ಪೊಲೀಸರಿಂದ ಕಳ್ಳರಿಗೆ ಶೋಧವನ್ನ ಮಾಡಲಾಗ್ತಾ ಇದೆ. ಸಾಕಷ್ಟು ಭದ್ರತೆ ಇರುತ್ತೆ. ಹಾಗಾದ್ರೆ ಸೆಕ್ಯೂರಿಟಿಗಳೆಲ್ಲ ಮಲ್ಕೊಂಡಿದ್ರ ಆ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ರು? CCTVಯಲ್ಲಿ ರೆಕಾರ್ಡ್ ಆಗಿರುತ್ತೆ. ಹೇಗಾಯ್ತು ಈ ಘಟನೆ, ಏನಾಯ್ತು, ಯಾರು ಬಂದಿದ್ದಂಥವ್ರು, ಎಷ್ಟು ಜನ ಬಂದಿದ್ರು, ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗಬೇಕಾಗಿದೆ. ಪೊಲೀಸರು ತನಿಖೆನ ಮಾಡ್ತಾ ಇದ್ದಾರೆ. CCTV ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಡಾಕ್ಟರ್ ರಮೇಶ್ ಕುಮಾರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ರಮೇಶ್, ನವಾಬ ವಂಶಸ್ಥ ಅಂದ್ರೆ ರಾಜ ವಂಶಸ್ಥರು, ಸಾಕಷ್ಟು ಭದ್ರತೆ ಇರುತ್ತೆ. ಬಾಲಿವುಡ್ ಸ್ಟಾರ್ ನಟ ಕೂಡ ಹೌದು ಸೈಫ್ ಅಲಿ ಖಾನ್. ಇಂತಹ ಸಂದರ್ಭದಲ್ಲಿ ಇವ್ರ ಮೇಲೆ ಅಟ್ಯಾಕ್ ಆಗುತ್ತೆ, ಅವರ ನಿವಾಸದಲ್ಲೇ ಚಾಕುವಿನಿಂದ ಇರಿತಾರೆ ಅಂದ್ರೆ ಏನ್ ಅರ್ಥ? ಹೇಗಾಗಿದ್ದು ಈ ಘಟನೆ? ಹೇಗಿದ್ದಾರೆ ಈಗ ಸೈಫ್ ಅಲಿ ಖಾನ್? ಏನ್ ಅಪ್ಡೇಟ್ ಸಿಗ್ತಾ ಇದೆ? ಪೃಥ್ವಿ ಏನಂದರೆ ಸಲ್ಮಾನ್ ಖಾನ್ ಏನು ಟಾರ್ಗೆಟ್ ಮಾಡ್ತು ಬಿಷ್ಣೋಯ್ ಗ್ಯಾಂಗ್, ಅದ್ರ ಬೆನ್ನಲ್ಲೇ ಈಗ ಸೈಫ್ ಅಲಿ ಖಾನ್ ಮೇಲೆ ಅಟ್ಯಾಕ್ ಆಗಿರ್ತಕ್ಕಂಥದ್ದು ಇಡೀ ಬಾಲಿವುಡ್ ಅನ್ನೋದಕ್ಕಿಂತ ಇಡೀ ಭಾರತೀಯ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಘಾತಕಾರ ಸುದ್ದಿ ಇದು. ಯಾಕೆ ಸೈಫ್ ಅಲಿ ಖಾನ್ ಇದ್ದಿದ್ದು ಬಾಂದ್ರಾದಲ್ಲಿ, ನೀವು ಹೇಳ್ದಂಗೆ ಆಗಲೇ ಒಟ್ಟು 7 ಫ್ಲೋರ್ನ ಬಿಲ್ಡಿಂಗ್ ಅದು. ಕಡೆಯ 4 ಫ್ಲೋರ್ನ ಸೈಫ್ ಅಲಿ ಖಾನ್ 2021ರಲ್ಲಿ ಅಂದರೆ 3 ವರ್ಷಗಳ ಹಿಂದೆ ಒಟ್ಟು 4 ಫ್ಲೋರ್ನ ತೊಗೊಂಡಿದ್ರು. 4 ಫ್ಲೋರಲ್ಲಿ ಒಟ್ಟು 3 ಬೆಡ್ರೂಮ್ ಇತ್ತು, ಸ್ವಿಮ್ಮಿಂಗ್ ಪೂಲು, ಜಿಮ್ಮು, ಈ ಥರದ್ದು ಬೇರೆ ಏನೋ ಒಂದು ಸ್ಟಾರ್ ನಟನಿಗೆ ಏನೇನು ಫೆಸಿಲಿಟಿ ಬೇಕೋ ಅದೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು. ಅಷ್ಟು ಅಂದರೆ ತುಂಬ ದೊಡ್ಡ ಅಪಾರ್ಟ್ಮೆಂಟ್ ಏನಲ್ಲ, ಒಟ್ಟು 7 ಫ್ಲೋರ್ ಇರ್ತಕ್ಕಂಥ ಅಪಾರ್ಟ್ಮೆಂಟು ಬೀಚ್ ಸೈಡಲ್ಲಿ ಇರ್ತಕ್ಕಂಥದ್ದು ಬಾಂದ್ರಾದಲ್ಲಿ. ನಾವು ಮುಂಬೈಲಿ ಬಹುತೇಕ ನೋಡೋದಾದ್ರೆ 90% ಎಲ್ಲ ಬಾಂದ್ರಾದಲ್ಲೇ ಇರ್ತಾರೆ. ಬಾಂದ್ರಾ ಮತ್ತು ಜುಹೋನಲ್ಲಿ ಅಮಿತಾಬ್ ಬಚ್ಚನ್ ಅವ್ರದ್ದು ಮನೆ ಜುಹೋದಲ್ಲಿದೆ. ಅದು ಬಿಟ್ಟರೆ ಬಹುತೇಕ 90% ಜನ ಏನೋ ಸ್ಟಾರ್ಸ್ ಇದ್ದಾರೆ, ಅವ್ರದ್ದೆಲ್ಲ ಬಾಂದ್ರಾದಲ್ಲೇ ಇರ್ತಕ್ಕಂಥದ್ದು. ಬಾಂದ್ರಾ ಮತ್ತು ಜುಹೋ ನಡುವೆ ಒಂದು 6-7 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ, ಎಲ್ಲ ಬೀಚ್ ಸೈಡಲ್ಲಿ ಇರ್ತಕ್ಕಂಥ ಮನೆಗಳು. ಹೀಗಾಗಿ ಬೀಚ್ ಸೈಡಲ್ಲಿ ಇರ್ತಕ್ಕಂಥ ಸ್ಟಾರ್ಸ್ ಮನೆಗೆ ಅಟ್ಯಾಕ್ ಆಗಿರ್ತಕ್ಕಂಥದ್ದು. ನೀವು ಹೇಳ್ದಂಗೆ ಆಗಲೇ ಮೇಜರಾಗಿ ಇಲ್ಲಿ ನಮಗೆ ಸೆಕ್ಯೂರಿಟಿ ಲ್ಯಾಬ್ಸ್ ಕಾಣುತ್ತೆ. ಅಂದರೆ ತುಂಬ ಅಪಾರ್ಟ್ಮೆಂಟ್ ಅಂದರೆ ಚಿಕ್ಕ ಅಪಾರ್ಟ್ಮೆಂಟ್ ಏನಾದರೂ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿದ್ರ, ತುಂಬ ಸೆಕ್ಯೂರಿಟಿ ಇರಲಿಲ್ವಾ ಅಂತ ನೋಡೋದಾದರೆ ಸೆಕ್ಯೂರಿಟಿ ಇತ್ತು. ಅಂದರೆ 4ನೇ ಫ್ಲೋರಿಗೆ ಅಂದರೆ ಮೊದಲ 3 ಫ್ಲೋರ್ ಬಿಟ್ಟು 4ನೇ ಫ್ಲೋರ್ವರೆಗೂ ಯಾವ ರೀತಿ ಹೋದ್ರು ಕಳ್ಳರು ಅಂತ ನೋಡೋದಾದರೆ ಒಟ್ಟು ಅವರು ಪೊಲೀಸರ ಮಾಹಿತಿ ಪ್ರಕಾರ 3ರಿಂದ 4 ಜನ ಇದ್ದರು. ಮೊದಲು ಸೆಕ್ಯೂರಿಟಿ ಗಾರ್ಡ್ ಜೊತೆ ಜಗಳ ಮಾಡಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ಜೊತೆ ಜಗಳ ಮಾಡಿಬಿಟ್ಟು 4ನೇ ಫ್ಲೋರಿಗೆ ಹೋಗಿದ್ದಾರೆ. 4ನೇ ಫ್ಲೋರಿಗೆ ಹೋದ ತಕ್ಷಣ ಏನಾಗಿದೆ, ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಮತ್ತೆ ಬೆನ್ನತ್ಕೊಂಡು ಹೋಗಿದ್ದಾರೆ. ಏನು ಸೈಫ್ ಅಲಿ ಖಾನ್ ಮನೆ ಇದೆ, ಮನೆ ಹತ್ರ ಹೋದಾಗ ಅಲ್ಲಿ ದೊಡ್ಡ ಜಗಳ ಆಗಿದೆ. ದೊಡ್ಡ ಜಗಳ ಆದಾಗ ಮಲಗಿರ್ತಕ್ಕಂಥ ಸೈಫ್ ಅಲಿ ಖಾನ್ ಸುಮಾರು 2:30 ಸುಮಾರಿಗೆ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಮನೆಯಿಂದ ಹೊರಗಡೆ ಬಂದಾಗ ಯಾರು ಏನು ನಾವು ವಿಚಾರಿಸೋ ಟೈಮಲ್ಲಿ ಸೈಫ್ ಅಲಿ ಖಾನ್ ಅವ್ರನ್ನ ನೂಕಾಟ ತಳ್ಳಾಟ ಆಗಿದೆ. ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ಅವ್ರನ್ನ ಏನೋ ಅಟ್ಯಾಕ್ನ ತಡೆಯುವಂಥ ಪ್ರಯತ್ನ ಮಾಡಿದರೆ. ಆದರೆ ಈ ಟೈಮಲ್ಲಿ ಮಾತಿಗೆ ಬೆಳೆದಕ್ಕಂಥ ಟೈಮಲ್ಲಿ ಏನಾಗಿದೆ, ಸೈಫ್ ಅಲಿ ಖಾನಿಗೆ ಒಟ್ಟು 6 ಕಡೆ ಚಾಕು ಇರಿದಿದ್ದಾರೆ. ಅದರಲ್ಲಿ ಬೆನ್ನಿಗೆ ಇರಿದಿದ್ದಾರೆ ಮತ್ತು ಹೊಟ್ಟೆಗೆ ಇರಿದಿದ್ದಾರೆ ಅಂತ ಮಾಹಿತಿ ಇದೆ. ಅದರಲ್ಲಿ ಏನಂದರೆ ಮತ್ತೆ ಸರ್ಜರಿ ಆಗಿದೆ. ಅವ್ರಿಗೇನೋ ಲೀಲಾವತಿ ಚಾರಿಟೇಬಲ್ ಹಾಸ್ಪಿಟ್ಲ್ ಇದೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಅಡ್ಮಿಟ್ ಮಾಡಿದಾಗ ಆಗಿದೆ, ಅವ್ರಿಗೆ ನ್ಯೂರೋ ಸರ್ಜನ್ ಬಂದಿದ್ದಾರೆ ಮತ್ತು ಕಾಸ್ಮೆಟಿಕ್ ಸರ್ಜನ್ ಬಂದಿದ್ದಾರೆ, ಸರ್ಜರಿ ಆಗೋಗಿದೆ. ಸೊ ಈಗ ಲೇಟೆಸ್ಟ್ ಮಾಹಿತಿ ಬರ್ತಕ್ಕಂಥದ್ದು ಏನು ಅಂದರೆ ಒಟ್ಟು 3 ಜನನ ಪೊಲೀಸರು ಕಸ್ಟಡಿ ತೊಗೊಂಡಿದ್ದಾರೆ ಅಂತ. ಯಾಕಂದರೆ ಅಪಾರ್ಟ್ಮೆಂಟ್ 7 ಫ್ಲೋರ್ ಇತ್ತು, ಅದರಲ್ಲಿ CCTV ಫುಟೇಜ್ ಇತ್ತು. ಅಪಾರ್ಟ್ಮೆಂಟ್ ಮತ್ತು ಆ ರಸ್ತೆಯಲ್ಲಿ ಬರ್ತಕ್ಕಂಥ ಎಲ್ಲ CCTV ಫುಟೇಜನ್ನು ಬೆಳಗ್ಗೆ ಏನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೂ ತಕ್ಷಣ ಪೊಲೀಸರಿಗೆ ಮಾಹಿತಿ ಗೊತ್ತಾಯಿತು, DCPಗೆ. ಆ CCTV ಫುಟೇಜ್ನ ಟ್ರ್ಯಾಕ್ ಮಾಡಿದ್ರು. CCTV ಫುಟೇಜು ಮತ್ತು ವೆಹಿಕಲ್ ಯಾವ ಮೂಮೆಂಟು, ಯಾವ ಕಡೆ ವೆಹಿಕಲ್ ಹೋಗಿದೆ, ಅವ್ರ ಮುಖಚರ್ಯೆ ಏನು, ಈ ಎಲ್ಲ ಮಾಹಿತಿಗಳನ್ನ ಕಲೆಕ್ತಕ್ಕಂಥ ಮುಂಬೈನ ಬಾಂದ್ರಾ ಪೊಲೀಸರು DCP ಅಂಡರಲ್ಲಿ ಈಗ ಸದ್ಯಕ್ಕೆ ನ್ಯೂಸ್ 18ಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಒಟ್ಟು 3 ಜನನ ಏನೋ ಕಸ್ಟಡಿ ತಂದಿರತಕ್ಕಂಥ ಮಾಹಿತಿ ಬರ್ತಾ ಇದೆ. ಪೃಥ್ವಿ, ರಮೇಶ್, ಇಲ್ಲಿ ಪ್ರಮುಖವಾಗಿ ಸೈಫ್ ಅಲಿ ಖಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತಾ ಹೋಗ್ತೀನಿ. ಬಾಂದ್ರಾ ಪೊಲೀಸರ ಮಿಂಚಿನ ಕಾರ್ಯಾಚರಣೆ, 3 ಶಂಕಿತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. 3ರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದೆ ಖಾಕಿ ಪಡೆ. ಶಂಕಿತರನ್ನ ವಶಕ್ಕೆ ಪಡೆಯಲಾಗಿದೆ. 3ರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅವರೇನಾ ಅನ್ನುವಂಥದ್ದು ಇನ್ನಷ್ಟೇ ಕನ್ಫರ್ಮ್ ಆಗಬೇಕಾಗಿದೆ. ಶಂಕಿತರು ಅಂತ ಅದಕ್ಕೆ ಹೇಳ್ತಾರೆ, ಅವರೇನಾ ಅನ್ನುವಂಥದ್ದು
ಅಲ್ಲಿರುವಂಥ CCTVಗಳನ್ನ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುವಂಥದ್ದು. ಸೊ ಹೀಗಾಗಿ ಪೊಲೀಸರು ಸಾಕಷ್ಟು CCTVಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಹಾಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಯಾರು ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಅವ್ರನ್ನೂ ಕೂಡ ವಿಚಾರಣೆ ಮಾಡಲಾಗ್ತದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ನ್ಯೂಸ್ ಎಡಿಟರ್ ಡಾಕ್ಟರ್ ರಮೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ರಮೇಶ್, ಈಗ ಬರ್ತಾ ಇರುವಂತ ಅಪ್ಡೇಟ್ಸ್ ಪ್ರಕಾರ 3 ಜನರನ್ನ ಅರೆಸ್ಟ್ ಮಾಡಲಾಗಿದೆ, ಅದು ಶಂಕಿತರು ಅನ್ನುವಂಥದ್ದು ಸಿಗ್ತಾ ಇರುವಂತ ಮಾಹಿತಿ, ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಸೊ ಆ ವಿಚಾರದ ಬಗ್ಗೆ ನೋಡೋದಾದ್ರೆ ಏನ್ ಮಾಹಿತಿ ಸಿಗ್ತಾ ಇದೆ? ವಿಚಾರಣೆ ಸಂದರ್ಭದಲ್ಲಿ ಅವ್ರು ಏನಾದ್ರು ಬಾಯ್ ಬಿಟ್ಟಿದಾರಾ, ಯಾಕೆ ಏನು ಎತ್ತ ಅಂತ? ಬಿಕಾಸ್ ಇಲ್ಲಿ ಬರೀ ಕಳ್ಳತನ ಮಾಡ್ಲಿಕ್ಕೆ ಹೋಗಲಾಗಿತ್ತ ಅಥವಾ ಕೊಲೆ ಮಾಡ್ಲಿಕ್ಕೆ ಹೋಗಲಾಗಿತ್ತ ಅನ್ನುವಂಥ ಪ್ರಶ್ನೆಗಳು ಕೂಡ ಹುಡ್ಕೊಂಡಿದ್ದಾವೆ. ಪೃಥ್ವಿ, ಎಕ್ಸಾಕ್ಟ್ಲಿ ನಿಮ್ಮ ಅನುಮಾನ ಪೊಲೀಸರಿಗೆ ಇದ್ದೇ ಇರುತ್ತೆ. ಯಾಕೆಂದರೆ ನಿಜವಾಗ್ಲೂ ಬರೀ ದರೋಡೆಗೆ ಬಂದ್ರೆ ಅಥವಾ ಬೇರೆ ಏನಾದ್ರು ಟಾರ್ಗೆಟ್ ಆಗಿತ್ತಾ, ಹಿಂದೆ ಏನಾದ್ರು ದ್ವೇಷ ಇತ್ತಾ? ಸೈಫ್ ಅಲಿ ಖಾನ್ ಮನೆಗೆ ಯಾಕೆಂದರೆ 7 ಫ್ಲೋರ್ ಇದೆ, ಅದರಲ್ಲಿ ಸ್ಟಾರ್ ನಟ, ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ. ಸೊ ಕೆಳಗಡೆ 3 ಫ್ಲೋರ್ ಬಿಟ್ಟು ಕಳ್ತನಕ್ಕೆ ನುಗ್ಗಿದವ್ರು ಮೇಗಳ ಮನೆಗೆ ಯಾಕೆ ನುಗ್ಗಿದ್ರು ಅಂದರೆ ಸೈಫ್ ಅಲಿ ಖಾನ್ ಇದ್ದಾರೆ ಅಂತ ಗೊತ್ತಿತ್ತು. ಅಂದರೆ ಸೈಫ್ ಅಲಿ ಖಾನ್ ಅಂದರೆ ಸ್ವಲ್ಪ ದುಡ್ಡು ಗಿಡ್ಡು ಚಿನ್ನಾಭರಣ ಜಾಸ್ತಿ ಇಟ್ಟಿರ್ಬೋದು. ಹೀಗಾಗಿ ಟಾರ್ಗೆಟ್ನ ಫಿಕ್ಸ್ ಮಾಡೇ 3 ಜನ ನುಗ್ಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಂಥದ್ದು. ಮತ್ತೆ ನೀವು ಹೇಳಿದ್ರಿ ಶಂಕಿತ ಅಂತ. ಹೌದು, ಯಾವುದೇ ಪೊಲೀಸ್ ಕೇಸ್ ಅರೆಸ್ಟಲ್ಲಿ ಮೊದಲು ಬರ್ತಕ್ಕಂಥದ್ದು ಶಂಕಿತರು ಅಂತಾನೆ. ಯಾಕೆಂದರೆ ಅವ್ರು ಯಾರು ಅಂತ ಗೊತ್ತಿರಲ್ಲ, ಅಥವಾ ಈ ನುಗ್ಗಿದವ್ರು ತಗೊಂತಾರೆ ಏನಾದ್ರು ಮಾಸ್ಕ್ ಹಾಕೊಂಡಿದ್ರ ಅಥವಾ ಮಂಕಿ ಕ್ಯಾಪ್ ಹಾಕೊಂಡಿದ್ರಾ ಅಥವಾ ಏನೋ ಮಫ್ಲರ್ ಸುತ್ಕೊಂಡಿದ್ರಾ, ಈ ರೀತಿ ಅಂದರೆ ಯಾರು ಅಂತ ತಕ್ಷಣ ಗೊತ್ತಾಗಲ್ಲ. ಹೀಗಾಗಿ ಪೊಲೀಸರು ಫಸ್ಟು ಕನ್ಫರ್ಮ್ ಆಗಬೇಕಲ್ಲ ಅವರೇನಾ ಅಂತ. ಹಾಗಾಗಿ ಅವರು ವಿಚಾರಣೆ ನಡೆಸಿ ಅವರು ತಪ್ಪೊಪ್ಪಿಗೆ ಏನಾದರೂ ಕೊಟ್ಟು ಹೇಳಿಕೆ ಬಂದಾದ್ಮೇಲೆ ಅಷ್ಟೇ ಹೌದು ಇವರೇ ನಿಜವಾಗ್ಲೂ ಏನೋ ನುಗ್ಗಿದ್ದು ದರೋಡೆ ಮಾಡೋಕ್ಕೆ ನುಗ್ಗಿದ್ರೆ ಅಥವಾ ಬೇರೆ ಏನಾದ್ರು ಟಾರ್ಗೆಟ್ ಇದೆಯಾ ಅಂತಕ್ಕಂಥದ್ದು ಈ 3 ಜನ ಏನು ಕಸ್ಟಡಿ ತಾಂಡಿದ್ದಾರೆ ಅವ್ರನ್ನ ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ. ಇನ್ನೊಂದು ಗ್ರೇಟ್ ಎಸ್ಕೇಪ್ ಅಂತ ನೋಡೋದಾದರೆ ಇಲ್ಲಿ ಕರೀನಾ ಕಪೂರ್ ಮತ್ತು 2 ಮಕ್ಕಳು. ಸೊ ಇಲ್ಲಿ ಸೈಫ್ ಅಲಿ ಖಾನ್ ಮಾತ್ರ ರೂಮಿಂದ ಹೊರಗಡೆ ಬಂದಿರತಕ್ಕಂಥ ಸೀನ್ ಸದ್ಯಕ್ಕೆ ಕಾಣಿಸ್ತಾ ಇದೆ ಪೊಲೀಸರ ಮಾಹಿತಿ ಪ್ರಕಾರ. ಕರೀನಾ ಕಪೂರ್ ಇನ್ನು ಹೊರಗಡೆ ಬಂದಿರತಕ್ಕಂಥ ಯಾವುದೇ ಸೀನ್ ಇಲ್ಲ ಸದ್ಯಕ್ಕೆ. ಮಕ್ಕಳನ್ನು ಕೂಡ ಏನಾದರೂ ಮೇಲ್ನೋಟಕ್ಕೆ ನೋಡೋದೇನಾದರೆ ಗಲಾಟೆ ಆದ ತಕ್ಷಣ ಮೋಸ್ಟ್ಲಿ ಏನೋ ಸೈಫ್ ಅಲಿ ಖಾನ್ ಒಬ್ಬರೇ ಹೊರಗಡೆ ಬಂದಿರೋ ಸಾಧ್ಯತೆ ಇದೆ. ಇನ್ ಕೇಸ್ ಕರೀನಾ ಕಪೂರ್ ಏನಾದರೂ ಹೊರಗಡೆ ಬಂದಿದ್ರೆ ಆಕೆ ಕೂಡ ಗಂಡನನ್ನು ಬಿಡಿಸುವಂತಹ ಮತ್ತೆ ಜೊತೆ ಜಗಳ ಮನೆ ಅಂತ ಬಂದಂತ ಸಂದರ್ಭದಲ್ಲಿ, ಅದರಲ್ಲೂ ಸ್ಟಾರ್ ನಟರ ಮನೆ ಅಂತ ಬಂದಂತ ಸಂದರ್ಭದಲ್ಲಿ ಮನೆ ಕೆಲಸದವರು ಕೂಡ ಎಲ್ಲರೂ ಕೂಡ ಇರ್ತಾರೆ. ಸಹಜವಾಗಿ ಇವ್ರ ಮೇಲೆ ಅಟ್ಯಾಕ್ ಆದಾಗ ಚುಚ್ಚಿದಂತ ಸಂದರ್ಭದಲ್ಲಿ ಕಿರ್ಚಾಡ್ತಾರೆ. ಅವಾಗ ಯಾರು ಹೊರಗಡೆ ಬರ್ಲಿಲ್ವಂತ, ಅವ್ರು ಯಾರು ಸ್ಟೇಟ್ಮೆಂಟ್ ಕೊಟ್ಟಿಲ್ವಾ ಇದುವರೆಗೂ? ಏನಾಗಿದೆ ಅಂದರೆ ಇದು ಸ್ಟಾರ್ ನಟ ತುಂಬ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಇಲ್ಲಿ ಪೊಲೀಸರು ಹೆಚ್ಚಿನ ಮಾಹಿತಿಯನ್ನು ಬಿಟ್ಕೊಡ್ತಾರೆ. ಯಾಕೆಂದರೆ ಒಂದು ಏರಿಯಾ ಅಂತ ಬಂದಾಗ ಪೊಲೀಸರು ಸೆಕ್ಯೂರಿಟಿ ಲ್ಯಾಬ್ಸ್ ಮೇಜರ್ ಆಗಿ ಕಾಣುತ್ತೆ. ಹಾಗಾಗಿ ಈಗ ಸೈಫ್ ಅಲಿ ಖಾನ್ಗೆ ಒಂದಿಷ್ಟು ಚಾಕು ಇರ್ತಾಗಿದೆ, ದುಗ್ಗಿದ್ದಾರೆ ಅಂತಕ್ಕಂಥ ದೊಡ್ಡ ಸುದ್ದಿ ಆಗೋ ಟೈಮಲ್ಲಿ ಇನ್ನು ಕರೀನಾ ಕಪೂರ್ಗೆ ಏನಾದರೂ ಆಕೆ ಅಡ್ಡ ಬಂದಿಲ್ಲ, ಆಕೆಗೆ ಏನಾದ್ರು ಚುಚ್ಚಿದ್ರೆ, ಆಕೆ ಗಾಯ ಆಗಿದೆ ಅಂದರೆ ಇನ್ನೊಂದಷ್ಟು ದೊಡ್ಡ ನ್ಯೂಸ್ ಆಗುತ್ತೆ, ನ್ಯೂಸ್ ಸೆನ್ಸ್ ಕ್ರಿಯೇಟ್ ಆಗುತ್ತೆ. ಅಂದರೆ ಪೊಲೀಸರು ಲ್ಯಾಬ್ಸ್ ದೊಡ್ಡದಾಗಿ ಕಾಣುತ್ತೆ. ಹಾಗಾಗಿ ಪೊಲೀಸರು ಇಂಥ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ನಿಮಗೂ ಗೊತ್ತಿರತಕ್ಕಂಥದ್ದೇ ಸಾಧಾರಣವಾಗಿ ಯಾವುದೋ ವಿಷಯಗಳನ್ನ ಬಿಟ್ಕೊಡಲ್ಲ. ಅದೇನಾದ್ರು ಟಾರ್ಗೆಟ್ ಬೇರೆ ಇತ್ತ, ಏನಾದರೂ ಸೈಫ್ ಅಲಿ ಖಾನ್ ಜೊತೆ ಆಗಲೇ ಹೇಳ್ದಂಗೆ ಏನಾದರೂ ಹಳೆ ವೈಷಮ್ಯ ಇತ್ತಾ ಅಥವಾ ಏನಾದರೂ ಇಂಡಸ್ಟ್ರಿಯಲ್ಲಿ ಏನಾದರೂ ಜಗಳ ಇತ್ತಾ ಅವರ, ಅಥವಾ ಏನೋ ರಾಬ್ರಿಗೆ ಬಂದಿದ್ರಾ ಅಥವಾ ಬೇರೆ ಇಂಟೆನ್ಷನ್ ಇತ್ತಾ, ಇದಿಷ್ಟೆಲ್ಲ ಇನ್ನು ಇನ್ವೆಸ್ಟಿಗೇಷನ್ ಆಗಬೇಕು. ಗ್ರೇಟ್ ಎಸ್ಕೇಪ್ ಅಂತ ಹೇಳ್ತಾರೆ ಅದರಲ್ಲಿ ಸದ್ಯಕ್ಕೆ ಏನೋ ಪೊಲೀಸರು ಯಾವುದೇ ಮಾಹಿತಿ ಬಿಟ್ಕೊಟ್ಟಿಲ್ಲ. ಸೈಫ್ ಅಲಿ ಖಾನ್ ಮೇಲೆ ಅಷ್ಟೇ ಅಟ್ಯಾಕ್ ಆಗಿದೆ, 6 ಸಲ ಸ್ಟ್ಯಾಪ್ ಮಾಡಿದ್ದಾರೆ. ಅದರಲ್ಲಿ ಅವ್ರಿಗೆ ಆಲ್ರೆಡಿ ಸರ್ಜರಿ ಆಗಿದೆ, ಔಟ್ ಆಫ್ ಡೇಂಜರ್ ಅಂತ ಮಾಹಿತಿ ಬರ್ತಾ ಇದೆ. ಮೋಸ್ಟ್ಲಿ ಒಂದು ಅರ್ಧ ಗಂಟೆ 1 ಗಂಟೆಯಲ್ಲಿ ಮೋಸ್ಟ್ಲಿ ಅವ್ರು ಏನೋದು ಟಾಪ್ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಇದು CM-ವರ್ಗೂ 100% ಮಾಹಿತಿ ಹೋಗುತ್ತೆ. ಹೋಮ್ ಮಿನಿಸ್ಟ್ರಿಗೂ ಮಾಹಿತಿ ಹೋಯ್ತೆ, ಏನೋ ಹಾಸ್ಪಿಟಲ್ ಒಂದು ಮೆಡಿಕಲ್ ಬುಲೆಟಿನ್ ರಿಲೀಸ್ ಮಾಡೋಂಥ ಚಾನ್ಸಸ್ ಇದೆ. ಪೃಥ್ವಿ, ಓಕೆ, ನೆಕ್ಸ್ಟ್ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀವಿ. ಧನ್ಯವಾದ ಡಾಕ್ಟರ್ ರಮೇಶ್ ಕುಮಾರ್ ಜೋಲ್ದಾಳ್, ನಿಮ್ಮೆಲ್ಲ ಮಾಹಿತಿ.